ಹಲೋ ವಿದ್ಯಾರ್ಥಿಗಳೇ, ವೆರಿಫಿಕೇಷನ್ ಸ್ಲಿಪ್ KA ರಿಲೀಸ್ ಮಾಡಿರೋ ವೆರಿಫಿಕೇಷನ್ ಸ್ಲಿಪ್ಪನ್ನು ಯಾವ ವಿದ್ಯಾರ್ಥಿಗಳು ಈಗ ಡೌನ್ಲೋಡ್ ಮಾಡ್ಕೋಬಹುದು ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದರ ಮುಖಾಂತರ ನೀವು ಸೀಟನ್ನು ಪಡಿಬೇಕು ಅನ್ನಂಗಿದ್ರೆ ಈಗ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಕೌನ್ಸ್ಲಿಂಗ್ಗೆ ಮುಖ್ಯ. ಕೌನ್ಸ್ಲಿಂಗ್ ಆದಮೇಲೆ ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ವೆರಿಫಿಕೇಷನ್ ಸ್ಲಿಪ್ ನೀವೆಲ್ಲ ಡೌನ್ಲೋಡ್ ಮಾಡ್ಕೋಬೇಕು. ಯಾವ ವಿದ್ಯಾರ್ಥಿಗಳು ಈಗ ಡೌನ್ಲೋಡ್ ಮಾಡ್ಕೋಬಹುದು ಅಂದರೆ ನೀವು ಇಂಜಿನಿಯರಿಂಗ್ ಕೋರ್ಸ್ಗೆ B.Pharma, ಯೋಗ, ನ್ಯಾಚುರೋಪತಿ, ಹೋಮಿಯೋಪತಿ, ಫಾರ್ಮಾ ಡಿ, ವೆಟರ್ನರಿ ಕೋರ್ಸ್ಗೆ ನೀವು ಜಾಯಿನ್ ಆಗೋ ಬಯಸಿದರೆ ಈಗ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಹಾಗೆ ಇನ್ನಿತರ ಕೋರ್ಸ್ಗಳು ಫಾರ್ಮಾ ಸೈನ್ಸ್ ಅಂದರೆ BSc ಅಗ್ರಿಕಲ್ಚರಲ್, ಸಿರಿಕಲ್ಚರಲ್, ಆರ್ಟಿಕಲ್ಚರಲ್, ಫಾರೆಸ್ಟ್ರಿ, ಆರ್ಕಿಟೆಕ್ಚರ್ ಈ ಕೋರ್ಸ್ಗಳಿಗೆ ನೀವು ಅಡ್ಮಿಷನ್ ಆಗಬೇಕು ಅನ್ನಂಗಿದ್ರೆ KA ಮುಖಾಂತರ ನೀವು ಈಗ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮೆಡಿಕಲ್ ಕೋರ್ಸ್, ಡೆಂಟಲ್, ಆಯುರ್ವೇದ, ಆಯುಷ್ ಹೀಗೆ ಇನ್ನಿತರ ಕೋರ್ಸ್ಗಳಿಗೆ ನೀವು ಮುಂದೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಒಟ್ಟಿನಲ್ಲಿ ಈ ವೆರಿಫಿಕೇಷನ್ ಸ್ಲಿಪ್ಪನ್ನು ಎಲ್ಲ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿಕೊಳ್ಳೇಬೇಕು, ಮಿಸ್ ಮಾಡಬೇಡಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋದಕ್ಕೆ ಲಿಂಕನ್ನ ಆಕ್ಟಿವೇಟ್ ಮಾಡಿತ್ತು ಈಗ, ಬಟ್ ಅದು ಡಿಲೀಟ್ ಆಗಿದೆ. ಸೊ ಸದ್ಯಕ್ಕೆ ಇನ್ನೂ ಆಕ್ಟಿವೇಟ್ ಆಗಿಲ್ಲ. ಯಾವ ವಿದ್ಯಾರ್ಥಿಗಳು ಇನ್ನೂ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ವೋ ಟೆನ್ಷನ್ ಆಗೋ ನೆಸೆಸಿಟಿ ಇಲ್ಲ, ಗಾಬರಿ ಆಗಬೇಡಿ. ಯಾಕೆಂದರೆ ಸರ್ವರ್ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ವೆರಿಫಿಕೇಷನ್ ಸ್ಲಿಪ್ ಲಿಂಕನ್ನು ಮತ್ತೆ KA ಪ್ರೊವೈಡ್ ಮಾಡುತ್ತೆ. ವೆಯ್ಟ್ ಮಾಡಿ. KA ಲಿಂಕನ್ನು ಪ್ರೊವೈಡ್ ಮಾಡಿದಾಗ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ರೈಟ್.